ನಿನ್ನ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ಎಸ್, ಎಲ್ಲಿಗೆ ಹೋಗಿದ್ಯೆ? ಅದೇ ಕಣೆ, ಒಳಗೆ ಯಾರಾದ್ರೂ ಕಾಣಿಸ್ತಾರ ಅಂತ ನೋಡಕ್ ಹೋಗಿದ್ದೆ. ನಂಗೆ ಯಾರು ಕಾಣ್ಲೇ ಇಲ್ಲ. ನಮಗ್ ಸಿಕ್ಕಿದ್ರು, ಇಲ್ಲಿಟ್ಟು ಹೋಗಿ ಅಂದ್ರು. ಓ ಹೌದಾ? ಸರಿ, ಇಟ್ಟೋದ್ರಾಯ್ತು. ಬನ್ನಿ. ಹೌದಾ? ಸರಿ ಸರಿ, ನಾನು ಬಂದ್ಮೇಲೆ ಮಾತಾಡ್ತೀನಿ. ಡೆಫಿನೆಟ್ಲಿ. ಇಲ್ಲಿ ಕೇಳು, ನಮ್ಮ ಬಾಸ್ ಮನೆ ಸಂಭ್ರಮ ನೋಡ್ತಿದ್ರೆ ನಮ್ಮ ನಿಶ್ಚಿತಾರ್ಥನೇ ನೆನಪಾಗ್ತಿದೆ ಮೀನಾಕ್ಷಿ. ಇವರೇನು ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಾರಾ? ಮೀನಾಕ್ಷಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸರ್, ನನಗೆ ವೆಯ್ಟ್ ಮಾಡ್ತಿದ್ರಾ? ಇಲ್ಲ ನಾಣಿ, ಹುಡುಗಿಗೋಸ್ಕರ. ಸರ್, ಆಗ್ಲೇ ಒಬ್ಳು ಹುಡುಗಿ ಒಳಗಡೆ ಬಂದ್ಲು, ಎಲ್ಲಿ ಹೋದ್ಲು ಕಾಣಿಸ್ಲಿಲ್ಲ. ಇದು ಸರಿಯಿಲ್ಲ ಸರ್. ಏನ್ ಸರಿ ಇಲ್ಲ? ಸ್ವಲ್ಪ ಹೊತ್ತಿನಲ್ಲಿ ಒಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಇಟ್ಕೊಂಡು ಮತ್ತೊಂದು ಹುಡುಗಿ. ಏಯ್, ನಿನ್ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತೀನಿ? ಹುಡುಗಿ ಕಾಣ್ತಾ ಇಲ್ಲ ಅಂತ ನೀವು ಹೇಳಿದ್ಕೆ. ಯಾವ ಹುಡುಗಿ? ಅದೇ ಸರ್, ಆಗ್ಲೇ ನಿಮ್ಗೆ ಕಾಣಿಸಿ ಈಗ ಕಾಣ್ದಿರೋ ಹುಡುಗಿ. ನಾನು ಹೇಳಿದ್ದು ಗಿಫ್ಟ್ ಶಾಪ್ ಹುಡುಗಿ ಬಗ್ಗೆ. ಅವ್ರನ್ನ ಇನ್ನೂ ಮರ್ತಿಲ್ವಾ ಸರ್? ಅವಳೇ ನನ್ನನ್ನ ಮರ್ತಿಲ್ಲ ಅನ್ಸುತ್ತೆ. ನನ್ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ದಾಳೆ. ಯಾಕೆ ಬರ್ತಾರೆ ಸರ್? ಅವಳು ಹಾವಿನ ತರ ನಾಣಿ, ನನ್ ಮೇಲೆ ಹಾಗೆ ಸಾಧಿಸೋದಕ್ಕೆ ಚಾನ್ಸೇ ಇಲ್ಲ ಸರ್. ನಾನ್ ನೋಡ್ದೆ ಅಂತ ಹೇಳಿದ್ನಲ್ಲ. ಮತ್ತೆ ಯಾರನ್ನೋ ನೋಡಿರ್ತೀರ ಸರ್? ಅವಳನ್ನೇ ನೋಡಿದ್ದು. ಹಾಗೆ ಇಟ್ಕೊಳ್ಳೋ ಅಂತ ಗಲಾಟೆ ಏನು ಆಗ್ಲಿಲ್ವಲ್ಲ ಸರ್? ಅವತ್ತೇ ಎಂಡ್ ಆಯ್ತಲ್ಲ. ಮತ್ತೆ ಗಲಾಟೆ ಆಯ್ತು. ಅದ್ ಯಾವಾಗ ಸರ್? ಕಾಫಿ ಶಾಪ್ ಹತ್ರ. ನಾನೇಗ್ ಮಿಸ್ ಆದೆ ಸರ್? ಏನು ಗಲಾಟೆನಾ? ಅವಳು ಇಲ್ಲೇ ಎಲ್ಲೋ ಇರ್ಬೇಕು. ನೋಡಿದ ತಕ್ಷಣ ಇನ್ಫಾರ್ಮ್ ಮಾಡು. ಒಂದು ಹುಡುಗಿಗೋಸ್ಕರ ಬಾಸ್ ಇಷ್ಟು ಫೈರ್ ಆಗಿದಾರಲ್ಲ, ಅಷ್ಟು ಇರಿಟೇಟ್ ಮಾಡಿದಾಳ. ಸಿಕ್ರೆ ಅಷ್ಟೇ. ಇದೇನಮ್ಮ ನೀವು ಉಳ್ಕೊಳ್ಳೋ ಮನೆ? ವಿಲೇಜ್ ಹೌಸ್ನ ತೋರಿಸಿ ಯಾವುದೋ 5 ಸ್ಟಾರ್ ಹೋಟೆಲ್ ತರ ಹೇಳ್ತಿದ್ದೀರಲ್ಲ. ಹೇಗಿದೆ ನಿತ್ಯ? ಓಕೆ, ನಾಟ್ ಬ್ಯಾಡ್. ನೀರಿಗಿಳಿದ ಮೇಲೆ ಚಳಿ ಏನು ಮಳೆ ಏನು? ಅಭಿ, ನಿನ್ ಕಮೆಂಟ್ಸ್ ನಿಲ್ಸಿ ಕಾಮಾಗಿ ಲಗೇಜ್ ಒಳಗಿಡ್ಸು. ನಡೀರಿ. ಬನ್ನಿ ಅಮ್ಮ. ಹಲೋ, ನೀವೆಲ್ಲಿ ಹೋಗ್ತಿದ್ದೀರಾ? ಲಗೇಜ್ ಯಾರು ತರೋರು? ತಮ್ಮ, ಇಲ್ಲಿ ಅವ್ರ ಕೆಲಸ ಅವರೇ ಮಾಡ್ಕೋಬೇಕು. ಮತ್ ನೀವೇನ್ ಮಾಡ್ತೀರಿ? ಈ ಮನೆ ಕರ್ಕೊಂಡ್ ಬರೋದಷ್ಟೇ ನನ್ನ ಕೆಲಸ. ಕೊನೆಗೆ ಲಗೇಜ್ ಹೊರೋ ಕೂಲಿನೂ ಆದಂಗಾಯ್ತು. ಏನ್ ಮಾಡೋದು? ಹೇ, ಬರ್ತೀನಿರಪ್ಪ. ನಿಜವಾಗ್ಲೂ ಅವಳು ಬಂದಿದ್ಲಾ ಅಥವಾ ನನ್ನ ಕನ್ಸ? ಈ ಡಿಸ್ಟರ್ಬೆನ್ಸ್ ಬೇರೆ. ವೆಲ್ಕಮ್ ಟು ದೇವಿಪುರಂ. ಹೇ, ನಾನು ವಿಲೇಜಿಗೆ ಬಂದಿದ್ದು ನಿನಗೆ ಗೊತ್ತು? ಬರ್ತಿದ ತಕ್ಷಣ ಕಾಲ್ ಮಾಡ್ತೀನಿ ಅಂತ ನೀನೇ ಹೇಳ್ದಲ್ಲ. ಓ ಯಾ, ಐ ಫರ್ಗಾಟ್. ಬೈ ದ ವೇ, ವೇರ್ ಆರ್ ಯು? ನಮ್ಮ ಮನೇಲಿ. ಅದೆಲ್ಲಿ? ಐ ಡೋಂಟ್ ನೋ. ಅದೇಗೆ? ಸಿ, ಈ ಊರು ನಿನ್ಗೆಷ್ಟು ಹೊಸದೋ ನನ್ಗೂ ಅಷ್ಟೇ ಹೊಸದು. ಹೌದಾ? ನಿನ್ ವಾಯ್ಸ್ ಯಾಕೆ ಹಾಗಿದೆ? ಎನಿಥಿಂಗ್ ರಾಂಗ್? ಒಬ್ಳು ಸ್ಟುಪಿಡ್ ಗರ್ಲ್ ಸಿಟಿಯಿಂದನೂ ನನ್ನ ಅನ್ನೆಸೆಸರಿಯಾಗಿ ಇರಿಟೇಟ್ ಮಾಡ್ತಿದ್ದಾಳೆ. ಓ, ನೀನ್ ಕೂಡ ಡಿಸ್ಟರ್ಬ್ ಆಗಿದ್ಯಾ? ಅಂದ್ರೆ ನೀನು ಕೂಡ ಡಿಸ್ಟರ್ಬ್ ಆಗಿದ್ಯಾ? ಹಾ, ಬೆಂಗಳೂರಲ್ಲಿ ಒಬ್ಬ ಈಡಿಯಟ್ ಸಿಕ್ಕಿದ್ದ. ಅವನಿಂದಾನೇ ನಿನ್ ಮೀಟ್ ಆಗೋದು ಮಿಸ್ ಆಗಿದ್ದು. ಸೇಮ್ ಹಿಯರ್. ಅವಳಿಂದಾನೇ ನನ್ನ ಶೆಡ್ಯೂಲ್ ಎಲ್ಲ ಅಪ್ಸೆಟ್ ಆಗಿದ್ದು. ಯುನೋ, ಅವನೆಷ್ಟು ಈಗೋಯಿಸ್ಟ್ ಗೊತ್ತಾ? ಅವಳಿಗೂ ಅತಿಯಾದ ಪೊಗರು, ಮಾತಾಡಿದ್ರೆ ಇರಿಟೇಟ್ ಆಗುತ್ತೆ. ಐ ವಾಂಟೆಡ್ ಟು ಗಿವ್ ಹಿಮ್ ಆನ್ ಹಿಸ್ ಫೇಸ್. ಎಂತ ಕ್ರಿಮಿನಲ್ ಬ್ರೇನ್ ಅವಂದು. ಅವಳಂತ ಹುಡುಗಿನ ನಾನು ಯಾವತ್ತೂ ನೋಡಿರ್ಲಿಲ್ಲ.
ಶೂಟ್ ಮಾಡಿ ಸಾಯಿಸ್ಬೇಕು ಅನ್ನಿಸ್ತು. ಓಕೆ ಜೈ, ಐ ಆಮ್ ಟಯರ್ಡ್. ಸುಮ್ಮನೆ ಅವ್ರ ವಿಷಯಕ್ಕೆ ನಾವ್ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು? ಹೌದು, ಸ್ವಲ್ಪ ಹೊತ್ತಲ್ಲೇ ನಾವು ಮೀಟ್ ಆಗ್ತೀವಿ, ಒಬ್ರನ್ನೊಬ್ರು ನೋಡ್ತೀವಿ. ನಂಗಂತೂ ತುಂಬಾ ಥ್ರಿಲ್ ಆಗ್ತಿದೆ. ಮತ್ತೆ ನಿಂಗೆ? ಟಯರ್ಡ್ ಅಂದೆ ಅಲ್ವಾ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ರಿಫ್ರೆಶ್ ಆಗು. ಎಂಗೇಜ್ಮೆಂಟ್ ಅಲ್ಲಿ ಸಿಗೋಣ. ಫೈನ್, ಬಾಯ್. ಓಕೆ ಬಾಯ್. ಕಲ್ಪನಾ, ಅಜ್ಜಿ ಆರತಿ ಮಾಡು. ಪ್ರತಿ ತಲೆಮಾರಿಂದನೂ ಸಂಪ್ರದಾಯದ ಪ್ರಕಾರ ಮದುವೆ ಆಗೋ ವಧೂವರರಿಗೆ ವಸ್ತ್ರ ಕೊಡೋದು ಆಚರಣೆಯಾಗಿ ಮುಂದುವರಿತಾ ಇದೆ. ಆದ್ರೆ ಈ ಸಲ ತುಂಬಾ ವರ್ಷಗಳ ನಂತರ ಈ ಮನೇಲಿ ನಡೀತಿರೋ ಶುಭ ಕಾರ್ಯಕ್ಕೆ ಆಶೀರ್ವದಿಸು ತಾಯಿ. ಜನಾರ್ದನ್ ಜೈಲ್ ಹೋದ? ಇಲ್ಲಿ ಕಾಣ್ತಾ ಇರೋ ಜಮೀನ್ ಪೂರ್ತಿ ನಿಮ್ದೇ ಸರ್. ನನ್ನ ಫ್ಯಾಮಿಲಿ ₹1 ಖರ್ಚು ಮಾಡಿದ್ರೆ ನನಗೆ ₹10 ಕೊಟ್ಟಿದ್ದಾನೆ. ದೇವ್ರು ಒಳ್ಳೆಯವನು ನಾಣಿ. ಶಿವ ಶಿವ, ನಾನು ಕೆಟ್ಟವನು ಅಂತ ಯಾವಾಗ ಹೇಳಿದೆ ಸರ್? ಹಾಗಲ್ಲ ನಾಣಿ, ನಾನು ಈ ಊರಿಗೆ ಬರೋದು ಟೈಮ್ ವೇಸ್ಟ್ ಮನಿ ವೇಸ್ಟ್ ಅನ್ಕೊಂಡಿದ್ದೆ. ಆದ್ರೆ ರೈಟ್ ಟೈಮ್ಗೆ ಲ್ಯಾಂಡ್ ಆಗಿ ಇಷ್ಟು ದೊಡ್ಡ ಲ್ಯಾಂಡ್ಗೆ ಓನರ್ ಆದೆ. ಅಂದ್ರೆ ಮುಂದೆ ಮಾಡೋ ಬಿಸ್ನೆಸ್ಗೆ ಇದೊಳ್ಳೆ ಜಾಗ ಸರ್. ವೆಲ್ ಸೆಡ್. ಹೌದು, ಈಗ ಇದನ್ನೆಲ್ಲ ಯಾರು ನೋಡ್ಕೊಳ್ತಾರೆ? ಈ ಊರಲ್ಲಿರೋ ರೈತರೇ ಸರ್. ಇನ್ ಮುಂದೆ ನಾವೇ ನೋಡ್ಕೊಳ್ಳೋಣ. ಸರ್, ಮೀಟಿಂಗ್ ಅರೇಂಜ್ ಮಾಡು. ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಸೆಟ್ ಮಾಡಿ ನಿಮ್ಗೆ ಕೂಡ ಏರ್ಪಾಟ್ ಮಾಡ್ತೀನಿ. ನಮ್ಮ ಬಾಸ್ ಬರ್ತಿದ್ದಾರೆ ಸರ್. ಬನ್ನಿ ಸರ್, ಬನ್ನಿ ಸರ್. ಇವರೇ ಸರ್, ಇಷ್ಟು ವರ್ಷ ನಮ್ಮ ಹೊಲನ ಉಳುಮೆ ಮಾಡ್ತಿದ್ದ ರೈತರು. ನಮಸ್ಕಾರ ಯಜಮಾನ್ರೆ. ನೀವೆಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಅದೇ ಸ್ವಾಮಿ, ಎಷ್ಟು ವರ್ಷದಿಂದ ಉಳುಮೆ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. 50 ವರ್ಷದಿಂದ ನಾವೇ ಮಾಡ್ತಿದ್ದೀವಿ. ಬರೋ ಆದಾಯ ಎಲ್ಲ ಯಾರಿಗೆ ಕೊಡ್ತಿದ್ರಿ? ಅದೆಲ್ಲ ಗುಡಿಗೆ ಹೋಗ್ತದೆ ಬುದ್ಧಿ. ನಾವು ದಿನ ನಿಮ್ಮ ಕುಟುಂಬದವರ ಹೆಸರಲ್ಲಿ ಪೂಜೆ ಮಾಡ್ತಿದ್ದೀವಿ ಯಜಮಾನ್ರೆ. ಅಬ್ಬಾ, ನಿಮ್ದು ಎಂತ ಪುಣ್ಯ ಸರ್. ಇಲ್ಲ, ನಷ್ಟ. ನಷ್ಟ ಹೆಂಗ್ ಸರ್? 50 ವರ್ಷದಿಂದ ಬೇಸಾಯ ಮಾಡಿದೀರಾ ಅಂದ್ರೆ ಈಗ ನನ್ನ ಲೆಕ್ಕದ ಪ್ರಕಾರ ಆವರೇಜ್ ಆಗಿ ವರ್ಷಕ್ಕೆ 25,000. ಅಂದ್ರೆ 60 ಎಕರೆ ಇಂಟು 25,000 15 ಲಕ್ಷ. 50 ವರ್ಷ ಇಂಟು 15 ಲಕ್ಷ ಅಂದ್ರೆ 7,50,00,000. ಇಟ್ಸ್ ಅ ಬಿಗ್ ಅಮೌಂಟ್. ಏನಂತೀಯ ನಾಣಿ? ಕ್ಯಾಲ್ಕುಲೇಟರ್ಗಿಂತ ಸ್ಪೀಡ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿದೀರಾ ಅಂದ್ರೆ ನೀವು ಇನ್ನೊಂದು ರಾಮಾನುಜರು ಸರ್. ಮಾತಾಡದೇ ಇರೋ ದೇವ್ರಿಗೆ ಇಷ್ಟೊಂದು ದುಡ್ಡು ಖರ್ಚು ಮಾಡಿದ್ರಾ? ವೆರಿ ಬ್ಯಾಡ್. ಇಲ್ಲಿ ನೋಡಿ ಫಾರ್ಮರ್ಸ್, ಕೆಲಸ ಮುಗಿತಿದ್ದ ಹಾಗೆ ಈ ಹೊಲನ ನಮ್ಗೆ ಹ್ಯಾಂಡ್ ಓವರ್ ಮಾಡಿ. ಇನ್ ಮುಂದೆ ನೀವು ವ್ಯವಸಾಯ ಮಾಡೋ ಅಗತ್ಯ ಇಲ್ಲ. ಈ ಪ್ಲೇಸ್ ಅಲ್ಲಿ ಶುಗರ್ ಫ್ಯಾಕ್ಟರಿ ಕಟ್ತಿದ್ದೀವಿ. ಇನ್ ನೀವು ಹೋಗ್ಬೋದು. ನಾಣಿ ಸರ್, ಇವ್ರ ಹತ್ರ ಹೋಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೋ. ಹಾ, ಸರ್. ಹಾಗೆ ರಿಜಿಸ್ಟರ್ ಆಫೀಸ್ ಹೋಗಿ ಸರ್ವೆ ನಂಬರ್ ಹೇಳಿ EC ತೆಗ್ಸು. ಓಕೆ ಸರ್. ಹಾಗೆ ಈ ಏರಿಯಾ MRO ಹತ್ರ ಮಾತಾಡಿ ಮರಿದೆ ಇವತ್ತೇ ರಿಜಿಸ್ಟ್ರೇಷನ್ ಮಾಡಿಸು. ಓಕೆ ಓಕೆ ಸರ್. ಸರ್, ಈ ಕೆಲಸ ಮುಗಿಸಕ್ಕೆ ಟೈಮ್ ಕೊಡೋಣ. ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಅಲ್ವಾ? ದಿನಪೂರ್ತಿ ಎಂಗೇಜ್ಮೆಂಟ್ ಯಾರು ಮಾಡ್ಕೋತಾರೆ ನಾಣಿ? ಅದೆಲ್ಲ ಸರ್, ಲೈಫಲ್ಲಿ ಒಂದೇ ಒಂದು ಸರ್. ನಾಣಿ, ಸಾರಿ ಸರ್. ಇಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಫಿನಿಶ್ ಮಾಡಿ ಬೇಗ ಬಂದ್ಬಿಡು. ಸಾರಿ, ಲೇಟ್ ಆಯ್ತಾ? ಎಲ್ಲಿಗೆ ಹೋಗಿದೆ ಜೈ? ನಮ್ಮ ಹೊಲ ನೋಡ್ಕೊಂಡು ಬರ್ತಿದ್ದೀನಿ. ಈಗ ಅದಕ್ಕೇನ್ ಆತ್ರ? ಧ್ವಜಸ್ತಂಭ ಸ್ಥಾಪನೆಗೆ ಸಮಯ ಆಗ್ತಿದೆ. ಅದಕ್ಕೆ ಮೊದಲು ಮೆರವಣಿಗೆ ಇದೆ. ಜನಾರ್ದನ್, ಕಲ್ಪನಾ, ಅವನ್ಗೆ ಹೊಸ ಬಟ್ಟೆ ಕೊಡಿ.
ಜೈ, ಅದನ್ನ ಹಾಕೊಂಡು ಬೇಗ ರೆಡಿ ಆಗು. ಯಾಕೆ ಹೀಗೆ ಬರಬಾರ್ದಾ? ನೀನು ಕೊಟ್ಟಿರೋದು ಬರೀ ಹೊಸ ಬಟ್ಟೆ ಮಾತ್ರ ಅಲ್ಲ ಜೈ, ಅದು ನಮ್ಮ ತಲೆಮಾರಿಂದ ಬಂದಿರೋ ಸಂಪ್ರದಾಯ ಕೂಡ. ನೀನು ಅದನ್ನೇ ಹಾಕೋಬೇಕು. ಓಕೆ, ನೋ ಪ್ರಾಬ್ಲಮ್. ಜನಾರ್ದನ್, ಅಜ್ಜಿ ನೀನು ಕಲ್ಪನಾ ಹೋಗಿ ಮದ್ವೆ ಹುಡುಗಿಗೆ ಈ ನಿಶ್ಚಿತಾರ್ಥದ ಬಟ್ಟೆನ ಕೊಟ್ಟು ಬನ್ನಿ. ಆಯ್ತು ಅಜ್ಜಿ. ಅವ್ರ ಬಟ್ಟೆ ಕೂಡ ನಾವೇ ಕೊಡ್ಬೇಕಾ? ಅದು ನಮ್ಮ ಸಂಪ್ರದಾಯ. ಅವರೇ ಬಂದು ತಗೋಬಹುದಲ್ಲ. ನಾವು ಕೊಡಬೇಕು ಅಂದ್ಕೊಂಡ್ಮೇಲೆ ನಾವೇ ಹೋಗಿ ಕೊಡಬೇಕೇ ಹೊರತು ಅವರನ್ನೇ ಬಂದು ತಗೊಳ್ಳಿ ಅನ್ನೋದು ಏನು ಚೆನ್ನಾಗಿರುತ್ತೆ? ಈ ಆಚಾರ ಪದ್ಧತಿ ಎಲ್ಲ ನಮ್ಮ ಅಜ್ಜಿಗೆ, ನಿಮ್ಮಂತ ಬುದ್ಧಿವಂತರಿಗೆ ಗೊತ್ತಾಗತ್ತೆ ಅತ್ಗೆ, ನಮಗಲ್ಲ. ಆಚಾರ ಪದ್ಧತಿನ ಎಲ್ರೂ ತಿಳ್ಕೋಬೇಕು, ಆಚರಿಸ್ಬೇಕು. ಸಮಯ ಮೀರೋದ್ರೊಳಗೆ ಹೋಗ್ಬನ್ನಿ. ಪಲ್ಲಕ್ಕಿ, ಮೆರವಣಿಗೆ, ಮೇಲ್ಮುಸ್ಕು ನಮ್ ಸಂಪ್ರದಾಯ ಅಂತ ಮತ್ತೆ ಮತ್ತೆ ಹೇಳ್ಬನ್ನಿ. ಸರಿ ಅಜ್ಜಿ. Mom, you're looking gorgeous. Your saree is beautiful. Wow. ಥ್ಯಾಂಕ್ ಯು ಬೇಬಿ. ಈ ನಿಶ್ಚಿತಾರ್ಥ ನಿತ್ಯಾಗಲ್ಲ, ನಿನಗೆ ಅನ್ನೋ ಹಾಗೆ ರೆಡಿ ಆಗಿದ್ಯಾ ಅಕ್ಕ? ಏಯ್, ಮಾವ ಹೇಳಿದ್ ನಿಜನೇ ಮಾಮ್. ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ಅವನಿಗೆ ಅಕ್ಕ, ನಂಗೆ ಅಮ್ಮ ಅಂದ್ರೆ ಯಾರು ನಂಬಲ್ಲ. ಹಾಗೇನೂ ಇಲ್ಲ ಬಿಡು ಬೇಬಿ. ಬ್ಯೂಟಿ ಅಂದ್ರೆ ನೀನೇ. ನನ್ ಬ್ಯೂಟಿಗೆ ರೀಸನ್ ನೀನೇ ಅಲ್ವಾ ಮಾಮ್? ಆದ್ರೂ ಫಸ್ಟ್ ಪ್ಲೇಸ್ ನಿಂದೆ. ತಾಯಿ ಮಗಳಿಬ್ರು ಹೊಗಳ್ಕೊಳಕ್ ಶುರು ಆದ್ರೆ ಯಾವಾಗ ಮುಗಿಯುತ್ತೋ ಏನೋ. ಬನ್ನಿ ಅಮ್ಮ, ಬನ್ನಿ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಅಮ್ಮ. ನಮಸ್ತೆ ರೀ. ಅಕ್ಕ, ಜನಾರ್ದನ್ ಅವ್ರು ಬರ್ತಿದ್ದಾರೆ. ಬನ್ನಿ ಬನ್ನಿ, ಒಳಗ್ ಬನ್ನಿ. ಬನ್ನಿ ಬನ್ನಿ. ಪ್ರಯಾಣ ಹೇಗಿತ್ತು? ಚೆನ್ನಾಗಾಯ್ತು. ಆದ್ರೆ ಊರಿಗೆ ಎಂಟ್ರ್ ಆದ್ಮೇಲೆನೆ ಮಣ್ಣು ಧೂಳಿಂದ ಕಾರ್ ಪೂರ್ತಿ ಡಸ್ಟ್ ಆಯ್ತು. ಈ ದೂರದ ಗ್ರಾಮದಲ್ಲಿ ಎಂಗೇಜ್ಮೆಂಟ್ ಎಲ್ಲ ಇಟ್ಟು ನಿಮಗೆ ಕಷ್ಟ ಕೊಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅಯ್ಯೋ ಪರವಾಗಿಲ್ಲ, ಹಾಗೇನಿಲ್ಲ ಬಿಡಿ. ಈಗ ಇದೇ ಅಲ್ವಾ ಫ್ಯಾಷನ್. ಅವನೇನೋ ಗೊತ್ತಿಲ್ಲದೆ ಮಾತಾಡ್ತಾನೆ. ಅಮ್ಮ ನಿತ್ಯ, ಇದನ್ನ ತಗೊಳಮ್ಮ. ಏನಿದು? ಎಂಗೇಜ್ಮೆಂಟಲ್ಲಿ ನೀನು ಹಾಕೋಬೇಕಾಗಿರೋ ಡ್ರೆಸ್ಸು. ಬಟ್ ನನ್ನ ಎಂಗೇಜ್ಮೆಂಟ್ ಡ್ರೆಸ್ ಆಲ್ರೆಡಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ನಮ್ಮನೆ ಸಂಪ್ರದಾಯದ ಪ್ರಕಾರ ಇದನ್ನೇ ಹಾಕೋಬೇಕು ಅಂತ ಅಜ್ಜಿ ಹೇಳಿದಾರಮ್ಮ. ಬಟ್ ಐ ಡೋಂಟ್ ಥಿಂಕ್. ಖಂಡಿತ ಹಾಕೋತಾಳೆ. ನಿತ್ಯ ತಗೋ. ನಮ್ಮ ಮನೆಗೆ ಬರೋ ಸೊಸೆ ಈ ನಿಶ್ಚಿತಾರ್ಥದ ಬಟ್ಟೆ ಧರಿಸಿ ಪಲ್ಲಕ್ಕಿಲ್ ಕೂತ್ಕೊಂಡು ಕೋಲಾಟದ ಜೊತೆ ಮೆರವಣಿಗೆಯಲ್ಲಿ ಗುಡಿಯವರೆಗೂ ಕರ್ಕೊಂಡು ಹೋಗ್ತೀವಿ. ಇದು ನಮ್ಮ ವಂಶದಲ್ಲಿ ತಲೆಮಾರುಗಳಿಂದ ಬಂದಿರೋ ಆಚಾರ. ಖಂಡಿತ ನಿಮ್ ಪದ್ಧತಿ ಸಂಪ್ರದಾಯ ನೋಡ್ತಿದ್ರೆ ನನ್ನ ಮಗಳು ನಿಮ್ಮನೆ ಸೊಸೆ ಆಗ್ತಿರೋದು ದೊಡ್ಡ ಅದೃಷ್ಟ. ಸುಖ ಸಂತೋಷದಿಂದ ಗಂಡ ಮಕ್ಕಳು ಜೊತೆ 100 ಕಾಲ ಬಾಳ್ಬೇಕಾಗಿರೋ ಆ ಮನೆ ಮಹಾಲಕ್ಷ್ಮಿನ ನಮ್ಮ ಮನೆ ಸೊಸೆ ಮಾಡ್ಕೊಂಡು ನಮ್ಮ ವಂಶದ ಶಾಪಕ್ಕೆ ಬಲಿ ಕೊಡ್ತೀವಿ ಅಂತ ಹೇಗೆ ಹೇಳೋದು? ಸೀರೆ ತುಂಬಾ ಚೆನ್ನಾಗಿದೆ. ಎಲ್ಲಿ ಡಿಸೈನ್ ಮಾಡಿಸಿದ್ರಿ? ನನಗೊಬ್ರು ಪರ್ಸನಲ್ ಡಿಸೈನರ್ ಇದ್ದಾರೆ.
ಈ ಸೀರಿಯಲ್ ನೀವು ತುಂಬಾ ಚೆನ್ನಾಗಿದ್ದೀರಾ. ಆ ಥರ ಡ್ರೆಸ್ ಹಾಕೋಬೇಕು ಅಂತ ನಿಮ್ಗೂ ಆಸೆ ಆಗ್ತಿದ್ಯಾ? ಅಯ್ಯಯ್ಯೋ ಹಾಗೇನಿಲ್ಲ. ಅದ್ರಲ್ಲೇನಿದೆ ಬಿಡಿ, ನಾನು ಡಿಸೈನರ್ ಹತ್ರ ಹೇಳಿ ನಿಮ್ಗೂ ಡಿಸೈನ್ ಮಾಡಿಸ್ತೀನಿ. ನೀನ್ ಮಾಡಿಸ್ತೀಯಕ್ಕ, ಆದ್ರೆ ಅವ್ರಿಗೆ ಸೂಟ್ ಆಗ್ಬೇಕಲ್ಲ. ಹಾಕೊಂಡ್ರೆ ಎಲ್ಲ ಸೂಟ್ ಆಗತ್ತಪ್ಪ. ಆ ರೀತಿ ಡಿಸೈನ್ಸ್ ಎಲ್ರಿಗೂ ಸೂಟ್ ಆಗಲ್ಲ ರೀ. ನಾಜೂಕಾಗಿರೋರ್ಗೆ ಓಕೆ, ಆದ್ರೆ ನೀವು ಸ್ವಲ್ಪ ದಪ್ಪ ಇದ್ದೀರಲ್ಲ, ಸೀರೆಗಳೇ ನಿಮ್ಮಂದಕ್ಕೆ ಒಂದಂದ. ಮುಹೂರ್ತಕ್ಕೆ ಸಮಯ ಮೀರ್ತಿದೆ, ನಾವು ಹೊರಟಿರ್ತೀವಿ. ನೀವು ಬೇಗ ಬಂದ್ಬಿಡಿ. ಬೇಗ ಬರ್ತೀವಿ. ಆಯ್ತು, ಬರ್ತೀವಿ. ಮಾಮ್, ಈ ಡ್ರೆಸ್ಸು, ಪಲ್ಲಕ್ಕಿ, ಕೋಲಾಟ ಏನಿದೆಲ್ಲ? ಪಲ್ಲಕ್ಕಿಲಿ ನಿನ್ನ ಕೂಡ್ಸಿ ಊರಲ್ಲಿ ಮೆರವಣಿಗೆ ಮಾಡ್ತಾರೆ. ಅದು ಇವ್ರ ಆಚಾರ. ಯುನೋ, ಕಿಂಗ್ಸ್ ಫ್ಯಾಮಿಲಿಲಿ ಇದೊಂದು ಟ್ರೆಡಿಷನ್. ಓ ಮೈ ಗಾಡ್. ನಿನ್ನ ಒಂದು ಬಿಸ್ನೆಸ್ ಫ್ಯಾಮಿಲಿಗೆ ಕಳಿಸ್ತಿದ್ದೀನಿ ಅನ್ಕೊಂಡಿದ್ದೆ, ಆದ್ರೆ ಇಂಥ ಟ್ರೆಡಿಷನಲ್ ಫ್ಯಾಮಿಲಿಗೆ ಹೋಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ನಿತ್ಯ. ಐ ಆಮ್ ವೆರಿ ಹ್ಯಾಪಿ ನಿತ್ಯ. ದುಡ್ಡು ಕೊಟ್ರೆ ಹೀಗೆಲ್ಲ ಮಾಡೋರು ಅಂದ್ರೆ ಕೋಟಿ ಜನ ಸಿಗ್ತಾರಕ್ಕ. ದುಡ್ಡುಗೋಸ್ಕರ ಮಾಡೋ ಕೂಲಿ ಅವ್ರಿಗೂ ಇವ್ರಿಗೂ ಹೋಲಿಕೆ ಯಾಕೆ? ನೀನೊಂದು ಕೆಲಸ ಮಾಡು, ನಮ್ ಹ್ಯಾಂಡಿಕ್ಯಾಮ್ ತಗೊಂಡು ಈ ಕ್ಷಣದಿಂದ ನಿಶ್ಚಿತಾರ್ಥ ಪೂರ್ತಿ ಆಗೋವರೆಗೂ ಪ್ರತಿ ಮೂಮೆಂಟ್ನು ವಿಡಿಯೋ ಶೂಟ್ ಮಾಡು. ನಮ್ ಒಫಿಷಿಯಲ್ ಸೈಟ್ ನಲ್ಲಿ ಫ್ಯಾಮಿಲಿ ಪೇಜ್ ಅಲ್ಲಿ ಅಪ್ಲೋಡ್ ಮಾಡೋಣ. ಯಾ, ನೈಸ್ ಐಡಿಯಾ. ಮಾವ, ವಿಡಿಯೋ ನೀಟಾಗಿ ಶೂಟ್ ಮಾಡು. ಓಕೆ ಮಾಮ್, ಲೆಟ್ಸ್ ಗೆಟ್ ರೆಡಿ. ತಾಯಿ ಮಗಳು ಸೇರಿ ನನ್ನ ವಿಡಿಯೋಗ್ರಾಫರ್ ಕೂಡ ಮಾಡಿದ್ದಾರೆ ಅಂತ ಆಯ್ತು. ಅರೆ, ಎಲ್ಲಾ ಕಡೆ ಕುಂಕುಮ ಹಚ್ತೆ. ಈ ಹೊಸ ಧ್ವಜ ಸ್ತಂಭಕ್ಕೆ ಮರ್ತ್ಬಿಟ್ನಲ್ಲ. ಏನೇ ಗಂಗಾ, ಏನ್ ಮಾಡ್ತಿದ್ಯಾ? ಹಾ, ಕಣ್ಣ ಮುಚ್ಚಾಲೆ ಆಡ್ತಿದ್ದೀನಿ. ಹಾ, ಅದೇನೆ ಬೊಟ್ಟಿಕ್ಬಿಟ್ಟು ಕಣ್ಣ ಮುಚ್ಚೆ ಅಂತೀಯಾ? ಮತ್ತೆ ಕಣ್ಣೇನಾದ್ರೂ ಕಾಗೆ ಹೊತ್ಕೊಂಡೋಯ್ತಾ? ಹಂಗಲ್ವೇ, ಇದಕ್ ಬೊಟ್ಟು ದೇವ್ರಿಗೆ ಹೂ ಬಿಟ್ರೆ ಏನ್ ಲಾಭ? ಇದನ್ನ ಮಾಡೋಕೆ ಅಲ್ವಾ ದುಡ್ಡು ಕೊಡ್ತೀನಿ ಅಂತ ನಾನು ಕರ್ಕೊಂಡ್ ಬಂದಿದ್ದು. ನನ್ನ ಉದ್ದೇಶ ನಿನ್ಗೆ ಅರ್ಥ ಆಯ್ತಿಲ್ಲ. ನೀನ್ ಒಪ್ಕೊಂಡಿದ್ರೆ ನಿನ್ ಕೈಲ ಹೂವು ಇರ್ತಿತ್ತು, ನೀನ್ ನನ್ನೆಲ್ಲ ಕುಂಕುಮ ಇರ್ತಿತ್ತು. ಇಡೋರು ಯಾರು ಅಲ್ಲ, ನಾನೇನೆ. ಒಂದ್ ಕೊಟ್ರೆ ತಲೆ ಸುತ್ತ ಕೆಳಗ್ ಬೀಳ್ಬೇಕು. ಇವಾಗ ನೀನು ನಿನ್ನ ಚಿತ್ರಾನ್ನ ಮಾಡಿ ಆ ದೊಡ್ಡ ಮನೆಗೆ ಪಾರ್ಸಲ್ ಕಳಿಸ್ತೀನಿ. ಏನ್ ನನ್ನ? ನಿನ್ನೆ ಕಣೋ ದಡಿಯ ದಂಡ್ ಪಿಂಡ. ಮನುಷ್ಯನ ಪ್ರಾಣಿನ? ಯು ಮೀನ್ ಅನಿಮಲ್? ಯಾ ಡ್ಯೂಡ್. ಓ ಗಾಡ್. ಇವ್ರ ಇಂಗ್ಲಿಷ್ ಬೆಂಕಿ ಹಾಕ. ಎಷ್ಟ್ ಬೈದ್ರು ಮರ್ಯಾದೆ ತಗ್ಗಿದ್ರು ಕಲ್ನಂಗೆ ಸುಮ್ನೆ ನಿಂತಿರ್ತೇಲೋ. ನನ್ನ ಹತ್ರ ಇಟ್ಕೋಬೇಡ, ಅಡ್ರೆಸ್ ಇಲ್ದಂಗ್ ಮನೆ ಕಳಿಸ್ಬಿಡ್ತೀನಿ. ಇಲ್ಲಿ ಕೇಳು ಗಂಗಾ, ಇದೇನೇ ಬಾಯಿಗೆ ಬಂದಂಗ್ ಬೈತಿದೀಯಲ್ಲ? ದುಡ್ಡು ಕೊಡು. ನೀನೇ ಬೈದು ನೀನೇ ದುಡ್ಡು ಕೇಳ್ತೀಯಾ? ಏಯ್, ನಾನ್ ದುಡ್ಡು ಕೇಳಿದ್ದು ಹೂ ಕಟ್ಟಿದ್ಕೆ, ನಿನಗ್ ಬೈದಿದ್ಕಲ್ಲ. ಈಗ್ಲೇ ದುಡ್ಡು ಯಾಕೆ ಕೊಡ್ಲಿ? ಎಲ್ಲ ಕೆಲ್ಸ ಮುಗೀತಲ್ಲ. ನನ್ ಕೆಲ್ಸ ಆಗ್ಬೇಕಲ್ಲ. ಏನು? ಅದೇ ಗಂಗಾ, ಗುಡಿಲಿ ಕಾರ್ಯಕ್ರಮ ಪೂರ್ತಿ ಆಗೋವರೆಗೂ ಕಾಂಟ್ರಾಕ್ಟರ್ ಇಲ್ಲೇ ಇರ್ಬೇಕಲ್ಲ. ನೀನ್ ಬೇಕಾದ್ರೆ ಇರು, ನನ್ಗೇನ್ ಕೆಲ್ಸ? ಇದೇನೇ ಗಂಗಾ, ಗುಡಿಲಿ ಧ್ವಜಸ್ತಂಭ ನಿಲ್ಲಿಸ್ತಾರೆ, ಆಮೇಲೆ ಜಮೀನ್ದಾರರು ಮನೇಲಿ ನಿಶ್ಚಿತಾರ್ಥ, ಇವೆಲ್ಲ ಆಯ್ತಲ್ಲ, ನೀನ್ ನೋಡಲ್ವಾ? ನನ್ಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಕೆಲ್ಸ ಮುಗೀತು, ದುಡ್ಡು ಕೊಟ್ರೆ ಹೋಯ್ತೀನಿ. ಅದಕ್ಕೂ ನಿನ್ಗೂ ಯಾವ ಸಂಬಂಧ ಇಲ್ಲ. ಜಮೀನ್ದಾರರು ಕಾಂಟ್ರಾಕ್ಟ್ ದುಡ್ಡು ನನಗೆ ಕೊಟ್ರೆ ನಾನು ನೀನು ಕೊಡ್ತೀನಿ. ಅವ್ರು ಕೊಡೋವರೆಗೂ ನಾನ್ ಕಾಯಕ್ಕಾಗಲ್ಲ. ನಿನ್ನ ಹತ್ರ ಇರೋದ್ ಕೊಡು. ನನ್ನ ಹತ್ರ ಎಲ್ಲೈತೆ? ಜೇ ಪೂರ್ತಿ ನೀನೇ ಖಾಲಿ ಮಾಡ್ದಲ್ಲ. ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಎಲ್ಲ ಮುಗಿಯೋ ತನಕ ನಾನ್ ಇರಲ್ಲ. ಮೊದ್ಲು ನಂಗೆ ಈಸ್ಕೊಟ್ಬಿಡು. ನಮ್ಮಮ್ಮ ನೋಡಿ 2 ದಿನ ಆಯ್ತು, ನಾನು ಹೋಗ್ಬೇಕು. ಎಲ್ಲಿಗೋಯ್ತೀಯೇ? ನನ್ ಕೆಲ್ಸ ಆಗೋ ಗಂಟ ನಿನ್ನ ಬಿಡೋ ಅಂತ ಮಾತೇ ಇಲ್ಲ. ಆ ದುಡ್ಡೆಲ್ಲಿ ತಣ? ಕಾಂಟ್ರಾಕ್ಟ್ ದುಡ್ಡು ಕಂಡ್ರೋ. ಇನ್ನು ಕೊಡ್ಲಿಲ್ಲ ಅಂದ್ಯಲ್ಲ ಮತ್ತೆ? ಆಗ್ಲೇ ಕೊಟ್ರು. ಗಂಗನ್ ಕಳ್ಸ್ಬೋದಿತ್ತಲ್ಲ. ಮುಹೂರ್ತ ಆಗೋವರೆಗೂ ಕಳ್ಸೋ ಚಾನ್ಸೇ ಇಲ್ಲ. ಆ ಮುಹೂರ್ತ ಏನು ಅಂತ ಈಗ್ಲಾದ್ರೂ ಹೇಳು. ಏನ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಯ್ತದೆ. ಮೊನ್ನೆಯಿಂದ ಹಾಗೆ ಕಾಯಿಸ್ತಿದ್ದೀರಾ? ಎಷ್ಟು ಕಾಯ್ತೀವೋ ಅಷ್ಟು ಟೇಸ್ಟ್ ಕಂಡ್ರೋ. ಇನ್ನು ಕಾದ್ರೆ ವೇಸ್ಟು. ನನ್ನೇನು ಕೇಳ್ಬೇಡ್ರೋ, ಜಸ್ಟ್ ನೋಡ್ತಿರ್ರಿ. ಆಯ್ತು.